ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಬಾಂಬೆ ಹೈಕೋರ್ಟಿನಲ್ಲಿ ನಡೆದಂತಹ ಒಂದು ಅಪರೂಪದ ಪ್ರಕರಣ ಅಂತಲೇ ಹೇಳಬಹುದು. 90ರ ವೃದ್ಧೆಯ ಒಂದು ಪ್ರಕರಣ ಇದು. ಅಂದರೆ 90 ವರ್ಷ ಮೀರಿದ ಒಂದು ವೃದ್ಧೆ ತನಗಾದಂತಹ ಒಂದು ಅವಮಾನಕ್ಕೆ ಮಾನಹಾನಿ ಪ್ರಕರಣವನ್ನು ಬಾಂಬೆ ಹೈಕೋರ್ಟಿನಲ್ಲಿ ದಾಖಲು ಮಾಡಿರ್ತಾರೆ. ಅಂತಹ ಒಂದು ದಾಖಲಾದಂತಹ ಪ್ರಕರಣದ ಸಂಖ್ಯೆ ಮತ್ತು ಕಾಸ್ಟ್ ಟೈಟಲ್ ನೋಡಿ ಈ ರೀತಿಯಾಗಿ ಇದೆ. ಅಂದರೆ ಬಾಂಬೆ ಹೈಕೋರ್ಟಿನಲ್ಲಿ ಒಂದು ಸಿವಿಲ್ ಜ್ಯೂರಿಸ್ಡಿಕ್ಷನ್ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ದಾಖಲಾಗಿದ್ದು ಸೂಟ್ ನಂಬರ್ 7 ಆಫ್ 2017 ಅಂತ ಹೇಳಿ ಕರೆಯಬಹುದಾಗಿದೆ. ಪ್ರಕರಣವನ್ನು ದಾಖಲಿಸಿದಂತಹ ವೃದ್ಧೆಯ ಹೆಸರು ಬಂದು ತಾರಿಣಿ ಬಹೇನ್ ದೇಸಾಯಿ ಮತ್ತು ಆಕೆಯ ಮಗಳಾದಂತಹ ಧ್ವನಿ ದೇಸಾಯಿ ಎಂಬುವಂತಹ ಪ್ಲೈಂಟಿಫ್ ಅಂದರೆ ವಾದಿಗಳು, ಹಾಗೂ ವಿರುದ್ಧವಾದಂತಹ ಪಕ್ಷದವರು ಯಾರಂತ ಹೇಳಿದರೆ ಕಿಲ್ಕಿಲ್ ರಾಜ್ ಬನ್ಸಾಲಿ ಮತ್ತು ಇತರರು. ಪ್ರಕರಣ ಬಹಳ ಚಿಕ್ಕದಾದದ್ದು ಅಂತ ನಾವು ಹೇಗೆ ನಿರ್ಧರಿಸಬೇಕು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ತನಗಾದಂತಹ ಅಪಮಾನಕ್ಕೆ ನನಗೆ ನ್ಯಾಯ ಬೇಕು ಅಂತ ಕೇಳಿದಂತಹ ಪ್ರಕರಣದ ವಸ್ತು ವಿಚಾರ ಇಷ್ಟೇ. 2017ರಲ್ಲಿ ಈ ಒಂದು ದಕ್ಷಿಣ ಮುಂಬೈಯಲ್ಲಿ ಈ ಶ್ಯಾಮ್ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿ ಈ ಒಂದು ಅಪಾರ್ಟ್ಮೆಂಟು ವರ್ಷಕ್ಕೆ ಒಂದು ಸಲ ಆಡಳಿತಾತ್ಮಕವಾದಂತಹ ಒಂದು ಮಿನಿಟ್ಸ್ ಆಫ್ ಮೀಟಿಂಗನ್ನು ರೆಡಿ ಮಾಡಿಕೊಂಡು ಅವರು ಮೀಟಿಂಗಿಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ಒಂದು ಮೀಟಿಂಗಲ್ಲಿ ಈ ಒಂದು ವಾದಿಯ ಹೆಸರನ್ನು ಮೇಂಟೆನೆನ್ಸು ಕಟ್ಟಿಲ್ಲ ಅಂತ ಹೇಳಿ ಡಿಫಾಲ್ಟರ್ ಲಿಸ್ಟಲ್ಲಿ ಅವರ ಹೆಸರನ್ನು ಹಾಕಿಬಿಟ್ಟಿರ್ತಾರೆ, ಅನೌನ್ಸನ್ನು ಮಾಡಿರ್ತಾರೆ. ಇಷ್ಟಕ್ಕೆ ಕುಪಿತಗೊಂಡಂತಹ ವೃದ್ಧೆ ಮಹಿಳೆ 2017ರಲ್ಲಿ ಆ ಒಂದು ಸೊಸೈಟಿಯ ವಿರುದ್ಧ ಕೇಸನ್ನು ದಾಖಲು ಮಾಡಿರ್ತಾರೆ. 20 ಕೋಟಿ ನನಗೆ ಬೇಕು, ಮಾನಹಾನಿ ಆಗಿದೆ ಅಂತ ಹೇಳಿ. ಈ ಒಂದು ಸಾಮಾನ್ಯ ಸಭೆಯಲ್ಲಿ ಈ ರೀತಿಯಾಗಿ ತೀರ್ಮಾನವನ್ನು ಮಾಡಿದಂತಹ ಸೊಸೈಟಿ ಬೇಷರತ್ತು ಕ್ಷಮೆಯನ್ನು ಕೇಳಿಕೊಂಡ್ರೆ ಬಿಡ್ತೀರಾ ಅಂತ ಹೇಳಿ ನ್ಯಾಯಾಲಯವು ಕೂಡ ಕೇಳಿದೆ. ಮತ್ತು ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಕೆಲವೊಮ್ಮೆ ಮೀಡಿಯೇಷನ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಮೀಡಿಯೇಷನಲ್ಲೂ ಕೂಡ ಇದು ಫೇಲ್ ಆಗಿದೆ. 2017ರಲ್ಲಿ ಈ ಕೇಸು ದಾಖಲಾಗಿ 2018ರಲ್ಲಿ ಕೋರ್ಟಿನ ಮುಂದೆ ಬಂದು ಒಂದು 3-4 ಡೇಟ್ಗಳು ಹೋಗಿ, ನಂತರ 2019ರಲ್ಲಿ ಒಂದು 3-4 ಡೇಟ್ ಹೋಗಿದೆ. ಅದಾದ ಮೇಲೆ 2025ರವರೆಗೂ ಕೂಡ 6 ವರ್ಷಗಳು ಏನೂ ನಡೆದಿಲ್ಲ. ಅದು ಅಡ್ಜರ್ನ್ಮೆಂಟ್ ಆಗಿಬಿಟ್ಟಿದೆ. ತದನಂತರ ಒಂದು 2-3 ಡೇಟ್ ನಡೆದಿದೆ. ಒಂದು ಸರಿಸುಮಾರು 2017ರಿಂದ ಇಲ್ಲಿವರೆಗೂ ಒಂದು 14 ಡೇಟ್ಗಳು ಹೋಗಿದೆ ನೋಡಿ. ಆ ಒಂದು ಡೀಟೇಲ್ಸ್, ಕೇಸ್ ಹಿಸ್ಟ್ರಿ ಡೀಟೇಲ್ಸ್ ಇಲ್ಲಿದೆ ನೋಡಿ, ಹೋಗಿದೆ. ಅಂದರೆ 10 ವರ್ಷದಲ್ಲಿ ಒಂದು 14 ಡೇಟ್ ಬಂದಿದೆ. ಈ ಅಜ್ಜಿ ಕೇಸನ್ನು ದಾಖಲು ಮಾಡೋಕ್ಕೆ ಸರಿಸುಮಾರು 10ರಿಂದ 12 ಲಕ್ಷ ರೂಪಾಯಿಗಳನ್ನು ಪೇ ಮಾಡಿ ಡಿಫಮೇಷನ್ ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಕೋರ್ಟಿನಲ್ಲಿ. ಡಿಫಮೇಷನ್ ಅಂದರೆ ಅದಕ್ಕೆ ಕೋರ್ಟ್ ಫೀಸು ಕೂಡ ಬರುತ್ತೆ. ಆ ಕೋರ್ಟ್ ಫೀಸನ್ನು ಪೇ ಮಾಡಿ ಅವರು ಮಾಡಿರ್ತಾರೆ. ಮತ್ತು ಕೆಲವೊಮ್ಮೆ ಅಪ್ಲಿಕೇಶನ್ನು ಅಫಿಡೇವಿಟಲ್ಲಾಗಲಿ ಮತ್ತು ಆಫೀಸ್ ಅಬ್ಜೆಕ್ಷನ್ಸ್ ಕಂಪ್ಲೇಂಟ್ ಮಾಡಿಲ್ಲ ಇನ್ ಟೈಮ್ ಅಂತೇಳಿ ಒಂದು 10ರಿಂದ 20 ಸಾವಿರ ಮಧ್ಯಂತರ ಒಂದು ಪೆನಾಲ್ಟಿಯನ್ನು ಕೂಡ ಹಾಕಿದ್ದಾರೆ. ಅದನ್ನು ಕೂಡ ಅವರು ಕಟ್ಟಿದ್ದಾರೆ. ಹೀಗೆ ಕಟ್ಟಿ ತನಗಾದಂಥ ಅವಮಾನಕ್ಕೆ ಅವರು ಕೇಸನ್ನು ಫೈಲು ಮಾಡಿದ್ದಾರೆ. ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ
ಏನಾದರೂ ನೋಡಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಯಾಕೆ ಸುಮ್ಮನೆ ನಿಮ್ಮ ಒಂದು ಈ ಒಂದು ವಯಸ್ಸಿನಲ್ಲಿ ಈ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡದು ಮಾಡಿಕೊಂಡು ಅಹಂಕಾರದ ಒಂದು ವಿಷಯವನ್ನಾಗಿ ತೆಗೆದುಕೊಂಡು ಈಗೋ ಫ್ಯಾಕ್ಟರ್ ಅಂತ ನಾವು ಕರೀತೇವೆ, ತೆಗೆದುಕೊಂಡು ಸಮಯವನ್ನು ನಿಮ್ಮದು ಹಾಳು ಮಾಡ್ಕೊಳ್ಬೇಡಿ, ಕೋರ್ಟಿನ ಸಮಯವನ್ನು ಹಾಳು ಮಾಡಬೇಡಿ, ಏನು ಕೂತು ಮಾತಾಡಿಕೊಂಡು ಒಂದು ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿ ಕೋರ್ಟು ಅಡ್ವೈಸ್ ಕೂಡ ಮಾಡಿದೆ. ಅದು ಮೀಡಿಯೇಷನಲ್ಲಿ ಈಗ ಆಲ್ರೆಡಿ ಫೇಲ್ ಆಗಿದೆ ಅಂತ ಹೇಳಿದ್ದೇನೆ. ಇಷ್ಟಾದ್ರೂ ಕೂಡ ಇತ್ಯರ್ಥ ಆಗದೇ ಇರುವ ಕಾರಣ, ಅಜ್ಜಿ ಹಠ ಹಿಡಿದ ಕಾರಣ, ಇಲ್ಲ ನನಗೆ ಅವಮಾನ ಆಗಿದೆ, ನನಗೆ ಪರಿಹಾರ ಬೇಕು ಅಂತ ಕೇಳಿದ ಕಾರಣ ಸಿಟ್ಟಿಗೆದ್ದ ಜಡ್ಜು ಅಂದರೆ ನ್ಯಾಯಮೂರ್ತಿಗಳು 20 ವರ್ಷಗಳ ನಂತರ ಈ ಕೇಸನ್ನು ತೆಗೆದುಕೊಳ್ಳಿ, ಅಲ್ಲಿವರೆಗೂ ಇದನ್ನು ತಗೊಳ್ಬಾರ್ದು ಅಂತ ಹೇಳಿ ಆರ್ಡರನ್ನು ಮಾಡಿ, ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಿ 2046ಕ್ಕೆ ಈ ಕೇಸನ್ನು ತೆಗೆದುಕೊಳ್ಬೇಕು, ಅಲ್ಲಿವರೆಗೂ ಇದು ಲಿಸ್ಟ್ ಕೂಡ ಆಗಬಾರ್ದು ಅಂತ ಹೇಳಿ ಅವರ ವಯಸ್ಸು 90 ವರ್ಷ ಆಗಿದೆ ಅನ್ನೋದನ್ನು ಮೆನ್ಷನ್ ಕೂಡ ಮಾಡಿ ಅವರು ಈ ಡೇಟನ್ನು ಕೊಟ್ಟು ಅವರು ಲಿಸ್ಟು ಆಫ್ಟರ್ 20 ಇಯರ್ಸ್ ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ. ನೋಡಿ, ಈಗ ಅವರು ಬರೆದಿರೋದ್ರಲ್ಲಿ ಇನ್ನೊಂದೆರಡು ಅಂಶಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅತ್ಯುತ್ತಮವಾದಂತಹ ಒಂದು ಕೋರ್ಟಿನ ಸಮಯವನ್ನು, ಈಗೋ ಫ್ಯಾಕ್ಟರ್ಸ್ಗಳ ಒಂದು ಕೇಸಿಗೆ ಸಮಯವನ್ನು ವ್ಯರ್ಥ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಒಂದು 7-8 ಡೇಟ್ಗಳು 10 ಡೇಟ್ಗಳು ಬಂದೋಗಿದೆ. ಈ ರೀತಿಯಾಗಿ ನಾವು ಸಮಯಗಳನ್ನು ಕೊಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸುಪ್ರೀಂ ಕೋರ್ಟು ಕೂಡ ನಮಗೆ ನಿರ್ದೇಶನಗಳನ್ನು ಕೆಲವು ಬಾರಿ ನೀಡಿದೆ. ಈ ಒಂದು ಈಗೋ ಫ್ಯಾಕ್ಟರ್ಸ್ಗಳನ್ನು ತೆಗೆದುಕೊಂಡು ಒಂದು ಕೋರ್ಟಿನ ಸಮಯಗಳನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಅದನ್ನು ನಮೂದಿಸಿ ಚರ್ಚೆ ಮಾಡಲಿಕ್ಕೆ ಮತ್ತು ವಿಚಾರಣೆ ಮಾಡಲಿಕ್ಕೆ ಸಾಕಷ್ಟು ಘನತರವಾದಂತಹ ಕೇಸುಗಳು ನ್ಯಾಯಾಲಯಗಳಲ್ಲಿ ಇರೋದರಿಂದ ಇದನ್ನು ನಾವು ಪ್ರಕರಣವನ್ನು 20 ವರ್ಷಕ್ಕೆ ಮುಂದೂಡ್ತಾ ಇದ್ದೀನಿ, ಇದು ಸದ್ಯಕ್ಕೆ ತೆಗೆದುಕೊಳ್ಳಬಾರದು ಅಂತ ಹೇಳಿ ಅವರು ಮೆನ್ಷನ್ನ ಮಾಡ್ತಾರೆ. ಇದಾದ ಮೇಲೆ ವಕೀಲರು ಮತ್ತೊಮ್ಮೆ ಮೆಮೋವನ್ನು ಹಾಕಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಕರುಣೆಯಿಂದ ಇದನ್ನು ಮ್ಯಾಟ್ರನ್ನು ನೋಡಿ, ವಯಸ್ಸಾಗಿದೆ, ಏನೊಂದು ರೀಪ್ಲೇಸ್ ಆರ್ಡರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಆಮೇಲೆ ಶಾಂತರಾದಂತಹ ನ್ಯಾಯಮೂರ್ತಿಗಳು ಆ ಒಂದು ಆರ್ಡರಲ್ಲಿ ಏನು ಮಾಡಿದರು, 28ನೇ ತಾರೀಕು ಏನು ಮಾಡಿದರು, ಆ ಆರ್ಡರಲ್ಲಿ 20 ವರ್ಷಗಳ ನಂತರ ಇದನ್ನು ತಗೊಳ್ಳಿ, ಅಲ್ಲಿವರೆಗೂ ಲಿಸ್ಟ್ ಮಾಡಬಾರ್ದು ಅಂತ ಹೇಳಿದ್ದನ್ನು ಆ ಆರ್ಡ್ರನ್ನ ಅದನ್ನು ತೆಗೆದುಹಾಕಿ ಮತ್ತೆ ತಿರ್ಗಾ ಆ ಒಂದು ಕೇಸನ್ನು 15ನೇ ತಾರೀಕು ಜುಲೈ 2026ಕ್ಕೆ ಲಿಸ್ಟ್ ಮಾಡಿ ಅಂತ ಹೇಳಿ ಆರ್ಡ್ರನ್ನ ಮಾಡಿದ್ದಾರೆ. ಅಂದರೆ ಈ ಒಂದು ಸಂದರ್ಭ ನಾವು ವಿಶ್ಲೇಷಿಸಬೇಕಾಗತ್ತೆ. ಯಾವ ರೀತಿಯಾದಂತಹ ಕೇಸುಗಳು ನ್ಯಾಯಾಲಯಗಳ ಮುಂದೆ ಬರುತ್ತೆ. ಒಬ್ಬ ವ್ಯಕ್ತಿ ತನಗಾದಂಥ ಅವಮಾನವನ್ನು ತುಂಬ ಚಿಕ್ಕದು ಅಂತ ತಿಳ್ಕೊಳ್ಬೇಕಾ, ಅಥವಾ ಇಡೀ ಒಂದು ಅಸೋಸಿಯೇಷನ್ನಲ್ಲಿ ಎಲ್ಲ ಒಂದು ರೆಸಿಡೆಂಟ್ಗಳು, ಅಕ್ಕಪಕ್ಕದವರ ನೈಬರ್ಸ್ಗಳ ಕಾಣುವ ರೀತಿಯಲ್ಲಿ ಇವರು ಡಿಫಾಲ್ಟರ್ಸು, ಸುಸ್ತಿದಾರರು, ಇವರು ಮೇಂಟೆನೆನ್ಸನ್ನು ಕಟ್ಟಿಲ್ಲ, ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಆಗುವಂತಹ ಅವಮಾನ ಚಿಕ್ಕದೋ ದೊಡ್ಡದೋ ಏನು ಅಂತ ತಗೊಳ್ಬೇಕು. ಎರಡನೆಯದಾಗಿ ಅಷ್ಟು ಚಿಕ್ಕ ವಿಚಾರ ಆಗಿದ್ದರೆ ಇದು ಕೋರ್ಟು 10ರಿಂದ 12 ಲಕ್ಷ ರೂಪಾಯಿಗಳನ್ನು ಡಿಫಮೇಷನ್ ಕೇಸು ಸೂಟ್ ಫೈಲ್ ಮಾಡಬೇಕಂದ್ರೆ ಅಷ್ಟು ಕಟ್ಟಿಸ್ಕೊಳ್ಳುತ್ತೆ. ಇದು ಚಿಕ್ಕ ಮ್ಯಾಟ್ರು ಅಂತ ಹೇಳಿ ಮ್ಯಾಟ್ರಿಗೆ ತಕ್ಕಂಗೆ ಇವರು ಫೀಸ್ ಕಟ್ಟಿಸ್ಕೋಬೋದಲ್ಲ, ಅದನ್ನು ಇವ್ರು ಕಟ್ಟಿಸ್ಕೊಂಡಿರಲ್ಲ. ಡಿಫಮೇಷನ್ ಸೂಟ್ ಫೈಲ್ ಮಾಡಬೇಕಾ, ಟೋಟಲ್ ಅಮೌಂಟ್ ಎಷ್ಟು ಕೇಳ್ತಾ ಇದ್ದೀರಾ, ಇಷ್ಟು ಕೋಟಿನ 20 ಕೋಟಿನ ತಗೊಳ್ಳಿ, ಒಂದು 10ರಿಂದ 12 ಲಕ್ಷ ಕಟ್ಟಿ, ಈ ರೀತಿಯಾಗಿ ಕಟ್ಟಿಸ್ಕೊಂಡ್ಬಿಟ್ಟು ಅದಾದಮೇಲೆ ಚಿಕ್ಕ ವಿಷಯ ಸಾರಿ ಕೇಳ್ತಾರೆ. ಸಾರಿ ಕೇಳಿದ್ರೂ ಕೂಡ ಈ ಅಜ್ಜಿ ಹಠ ಮಾಡಿದೆ, ತೊಗೊಂಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು 10ರಿಂದ 12 ಲಕ್ಷ ದುಡ್ಡುಗಳನ್ನು ಕಟ್ಟಿರ್ತಾರೆ, ಕೋರ್ಟ್ ಫೀಸನ್ನು ಕಟ್ಟಿದ್ದಾರೆ, ಇಂಟ್ರಿಮು ಪೆನಾಲ್ಟಿಗಳನ್ನು ಪೇ ಮಾಡಿದ್ದಾರೆ, ಅವ್ರಿಗೆ ಹರ್ಟ್ ಆಗಿದೆ, ಅವ್ರಿಗೆ ನ್ಯಾಯ ಬೇಕಿದೆ. ಹೋಗಲಿ, ಇದು ತುಂಬ ಚಿಕ್ಕ ವಿಚಾರ ಅಂತ ಆಗಿದರೆ ಇಲ್ಲಿರೋದು ಒಂದು ಸೊಸೈಟಿ ವಾರ್ಷಿಕವಾದಂಥ ಒಂದು ಮೀಟಿಂಗನ್ನು ಮಾಡಿದ್ರು, ಅಲ್ಲಿ ಡಿಫಾಲ್ಟ್ ಅಂತ ಹಾಕಿದ್ರು. ಇಲ್ಲಿ ಡಿಫಾಲ್ಟ್ ಆಗಿದ್ರಾ ಆಗಿರಲಿಲ್ವಾ, ಪೇ ಮಾಡಿಲ್ವಾ, ಇಷ್ಟೇ ಇರೋದು ವಿಚಾರ. ಇದು 3-4 ಡೇಟ್ ಒಳಗಡೆ ಅದನ್ನು ತರಿಸ್ಕೊಂಡು ಡೀಟೇಲ್ಸನ್ನು ಇಲ್ಲಿ ಪೇ ಮಾಡಿದ್ದಾರೆ, ಇವ್ರನ್ನ ಡಿಫಾಲ್ಟರ್ ಅಂತ ನೀವು ಹೇಳಿರೋದು ತಪ್ಪಿದೆ, ನೀವು ಇದು ಬೇಷರತ್ತು ಕ್ಷಮೆಯನ್ನು ಕೇಳಬೇಕು
ಮತ್ತು ಅವರು ಕೋರ್ಟ್ ಫೀಸನ್ನು ಇಷ್ಟು ಕಟ್ಟಿದ್ದಾರೆ, ಮತ್ತು ಅದಕ್ಕೆ ಬಡ್ಡಿ ಎಲ್ಲ ಸೇರಿಸಿ ಮತ್ತು ಅವ್ರಿಗಾದಂಥ ಒಂದು ಅವಮಾನಕ್ಕೆ ಎಲ್ಲ ಸೇರಿ ಒಂದು 20 ಲಕ್ಷ 25 ಲಕ್ಷ ನೀವು ಅವ್ರಿಗೆ ಕೊಡಿ ಅಂತ ಹೇಳಿ ಕೋರ್ಟ್ ಇದನ್ನು ತೀರ್ಮಾನ ಮಾಡುತ್ತೆ. 20 ಕೋಟಿ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ನೀವು ಅಹಂಕಾರವನ್ನು ಬಿಡಬೇಕಾಗುತ್ತೆ. ಇದು ಏನೋ ಒಂದು ಕಣ್ಣಿ ತಪ್ಪಿನೋ ಅಥವಾ ಇನ್ನೇನೋ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳದೆ ಬೇಜವಾಬ್ದಾರಿಯಾಗಿ ಮಾಡಿದಂಥ ಕೆಲಸ ಆಗಿದೆ. ಅದಕ್ಕಾಗಿ ಇಷ್ಟೇ ಕೋರ್ಟು ಅವಾರ್ಡ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ 4-5 ಡೇಟಲ್ಲಿ ಇದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ರೆ ಮುಗಿದೋಗ್ತಾ ಇತ್ತು. ಅದನ್ನು ಬಿಟ್ಟು 10 ವರ್ಷ ಕೇಸ್ ನಡೆದಿದೆ ಅಂದರೆ ಈಗ ಅವರಿಗೆ 91 ವರ್ಷ 80 ವರ್ಷ ಅವ್ರಿಗಿತ್ತು, ಆ ಮಗಳಿಗೆ ಬಂದು 47 ವರ್ಷ ಇತ್ತು, ಈಗ ಅವ್ರಿಗೆ 57 ವರ್ಷ, ಅಂದರೆ 10 ವರ್ಷಗಳು ನಡೆದಿದೆ ಕೇಸು. ಮಧ್ಯದಲ್ಲೇ ಒಂದು 5-6 ವರ್ಷ ನಡೆದೇ ಇಲ್ಲ. ಒಂದು 5-6 ಡೇಟಲ್ಲಿ ಕನ್ಕ್ಲೂಡ್ ಮಾಡ್ಬೋದಾದಂಥ ವಿಚಾರ, ಇಂಥ ಸಣ್ಣ ವಿಚಾರಗಳು ಕೂಡ ಹೈಕೋರ್ಟ್ಗೆ ಹೋದರೆ 10 ವರ್ಷ ನಡೆದಿರೋದ್ರ ಜೊತೆಗೆ ತಾಳ್ಮೆ ಇರಬೇಕು. ನ್ಯಾಯಾಧೀಶರಾದವರಿಗೆ, ನ್ಯಾಯಮೂರ್ತಿಗಳಾದವರಿಗೆ ತಾಳ್ಮೆ ಇದ್ದು ಅವರು ತೀರ್ಮಾನವನ್ನು ಕೊಡಬೇಕು. ಆಯಿತು, ಈಗ ಅಜ್ಜಿ ಆಟ ಹಿಡಿತಾ ಇದೆ, ಅಹಂಕಾರ ಬೇಡ, ಕೋರ್ಟಿನ ಸಮಯ ವ್ಯರ್ಥ ಆಗೋದು ಬೇಡ ಎಂಬುವಂಥ ಮಾತನ್ನು ಒಪ್ಪೋಣ. 20 ಕೋಟಿ ಅತಿ ಆಯಿತು ಅಂತಲೇ ಒಪ್ಕೊಳ್ಳೋಣ. ಯಾಕಂದರೆ ಇದು ಮಾನಹಾನಿ ಆಗೋದು ಹೇಗೆ ತೀರ್ಮಾನ ಮಾಡೋದು? ಆ ವ್ಯಕ್ತಿಯ ರೆಪ್ಯುಟೇಷನ್ನು, ಅವ್ರಿಗಾದಂತಹ ಡ್ಯಾಮೇಜು, ಆ ಡ್ಯಾಮೇಜಿಂದ ಅವ್ರಿಗಾದಂಥ ನಷ್ಟಗಳು ಏನಿದೆ, ಇವರು ಮಾನಹಾನಿ ಮಾಡಿರೋದ್ರಿಂದ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮತ್ತು ಅವ್ರಿಗಾದಂಥ ನಷ್ಟ ಏನಿದೆ, ಯಾವ ಸ್ವರೂಪದ ನಷ್ಟ ಆಗಿದೆ, ಇದನ್ನೆಲ್ಲ ಪರಿಗಣಿಸಿ ಕೋರ್ಟು ತೀರ್ಮಾನವನ್ನು ಮಾಡಿ ಇಷ್ಟು ನಾನು ಡ್ಯಾಮೇಜಸ್ ನೀವು ಕ್ಲೈಮ್ ಮಾಡ್ಬೋದು ಅಂತ ಹೇಳಿ ತೀರ್ಮಾನ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಇವರು ನೀವು ಮೀಡಿಯೇಷನ್ ಮಾಡ್ಕೊಳ್ಳಿ, ಆಗಲಿಲ್ವಾ ಸರಿ ಏನೋ ಒಂದು ಹೇಳ್ತೀವಿ, ರಾಜಿ ಮಾಡ್ಕೊಳ್ಳಿ, ಬೇಷರ ಕ್ಷಮೆ ಕೇಳಿದರೆ ಬಿಟ್ಟುಬಿಡಿ, ಹಾಗೆಲ್ಲ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಇವ್ರು ಫೀಸ್ಗಳು ಕಟ್ಟಿರ್ತಾರೆ, ಲಕ್ಷಾಂತರ ರೂಪಾಯಿ ಕಟ್ಟಿ. ಆ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿರೋದಕ್ಕೆ 10 ವರ್ಷಕ್ಕೆ ಬಡ್ಡಿ ಎಷ್ಟಾಯಿತು? ಬಡ್ಡಿ ದುಡ್ಡು ಎಷ್ಟಾಯಿತು? ಈಗ ಅವ್ರು ದುಡ್ಡು ಬಡ್ಡಿಗೆ ತೊಗೊಂಬಂದವರು ಅಥವಾ ಇದು ಕಟ್ಟೋರು ಇಲ್ಲದೆ ಕಟ್ಟೋರು ಸಾಲ ಮಾಡಿ ಕಟ್ಟಿದಾರೋ ಗೊತ್ತಿಲ್ಲ. ಅವರ ನೋವನ್ನು ತಗೊಂಡು ಬಂದು ಕೋರ್ಟಿಗೆ ಹೇಳಿದಾಗ ಅದನ್ನು ತಾಳ್ಮೆಯಿಂದ ಕೇಳಬೇಕು. ಸಣ್ಣ ವಿಷಯ ಅನ್ನಂಗಿದ್ರೆ ಮತ್ತು 20 ಕೋಟಿಗೆ ಇವರು ಏನಕ್ಕೆ ತಗೊಳ್ಬೇಕಾಗಿತ್ತು? ಕೋರ್ಟ್ ಫೀಸ್ 20 ಕೋಟಿಗೆ ಕೋರ್ಟ್ ಫೀಸ್ ಕಟ್ಟದೆ ಇವರು ಕೋರ್ಟ್ ಮುಂದೆ ತಗೊಂಬಂದು ಫೈಲ್ನ ಇಡ್ತಾರಾ? ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಏನಿದೆ ಅಂತ ಆ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಅಷ್ಟು ಫೀಸನ್ನು ಕಟ್ಟಿದಂಥವ್ರಿಗೆ ನೋಡಿಮ್ಮ, ನೀವು ಹಿರಿಯರಿದ್ದೀರಿ, ನಿಮಗೆ ಅವಮಾನ ಆಗಿದೆ, ಸರಿ ಆಯಿತು, ನಿಮಗೆ ಡಿಫಾಲ್ಟ್ ಅಲ್ಲ, ನೀವು ಪೇ ಮಾಡಿದ್ದೀರಾ, ಸಾಕ್ಷಿಗೆ ಬಂದಾಗಿದೆ, ನೋಡಿ ನೀವು ಇಷ್ಟು ಮಾಡಿದ್ದೀರಿ, ಹಿಂಗೆ ಸಮಸ್ಯೆ ಮಾಡಿದ್ದೀರಾ, ಅವ್ರಿಗೆ ಅವಮಾನ ಆಗಿದೆ, ಇಷ್ಟು ದುಡ್ಡು ಅವ್ರು ಕೋರ್ಟ್ ಫೀಸ್ ಕಟ್ಟಿದ್ದಾರೆ, ಕೋರ್ಟ್ ಫೀಸನ್ನು ರಿಟರ್ನ್ ಮಾಡಿಬಿಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಇಷ್ಟು ಲಕ್ಷ ಅವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟು ಬೇಷರತ್ ಕ್ಷಮೆ ಕೇಳಿ, ಅಲ್ಲಿಗೆ ಮುಗೀತು ಅಂತಕ್ಕೂ ಮುಗಿಸ್ಬಿಡ್ಬೋದಾಯ್ತಲ್ಲ. ಕನ್ಕ್ಲೂಡ್ ಮಾಡಬೇಕಲ್ವ ಕೋರ್ಟು? ಕನ್ಕ್ಲೂಡೇ ಮಾಡದೆ 90 ವರ್ಷದ ವೃದ್ಧೆಗೆ ಇನ್ನು 20 ವರ್ಷ ಬಿಟ್ಕೊಂಡು ನೀನು ಕೇಸನ್ನು ಲಿಸ್ಟೇ ಮಾಡಬೇಡಿ ಇದನ್ನು ಅಂತ ಹೇಳಿದ್ರೆ ಇದು ದಾರ್ಷ್ಟ್ಯತನದ ದೌರ್ಜನ್ಯ ಅಂತ ಕರೀದೆ ಇನ್ನೇನು ಹೇಳಬೇಕು? ಹಾಗಾದರೆ ನನಗೆ ಹಠ ಇರ್ಬೋದು, ಆದರೆ ನನ್ನ ಹಠ ನನಗೆ ಅವಮಾನ ಆಗಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ. 20 ಕೋಟಿ ನಾನು ಕೇಳಿರೋದು ಹೆಚ್ಚಂತ ಅನಿಸಿದ್ರೆ ಕಮ್ಮಿ ಕೊಡಿ, ಆದರೆ ನೀವು 20 ವರ್ಷ ಆದಮೇಲೆ ಲಿಸ್ಟ್ ಮಾಡ್ತೀನಿ ಅಂದರೆ ಅವ್ರು ಬದುಕಿರಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ? 91 ವರ್ಷದ ವೃದ್ಧೆ 20 ವರ್ಷ ಆದರೆ ಬದುಕಿರ್ತಾರ? ಸೊ ಒಂದು ಸಮಯ ಪ್ರಜ್ಞೆ ಬೇಕಲ್ವಾ? ಆಕೆಯ ನೋವಿಗೆ ಸ್ಪಂದಿಸುವಂತಹ ಒಂದು ತಾಳ್ಮೆ ಬೇಕಲ್ವಾ ನ್ಯಾಯಮೂರ್ತಿಗಳಿಗೆ? ಈ ರೀತಿಯಾಗಿ ಏನೋ ಕೋಪದಲ್ಲಿ ನಡೆದುಕೊಂಡು ಬಿಟ್ಟರೆ ಏನು ಮಾಡಬೇಕು ಕಕ್ಷಿದಾರರು? ಆದ್ದರಿಂದ ಇಂತಹ ಒಂದು ಕೋಪಗಳು ಸಲ್ಲದು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಮಾನಹಾನಿ ಪ್ರಕರಣಗಳನ್ನು ದಾಖಲು ಮಾಡುವಾಗ ನಾವು ಯೋಚನೆ ಮಾಡೋದಿಲ್ಲ, ಏನೋ ಒಂದಷ್ಟು ಕೋಟಿ ಕೇಳೋಣ ಅಂತ ಕೇಳಿಬಿಡೋದು. ಅದರಲ್ಲಿ ಕ್ರಿಮಿನಲ್ ಪ್ರಕರಣವೂ ಬರುತ್ತೆ, ಸಿವಿಲ್ ಪ್ರಕರಣವೂ ಬರುತ್ತೆ. ಕ್ರಿಮಿನಲ್ ಪ್ರಕರಣಕ್ಕೆ ಕೇಸ್ ಏನೋ ಕೋರ್ಟ್ ಫೀಸ್ ಇರೋಲ್ಲ, ಆದರೆ ಸಿವಿಲ್ ಪ್ರಕರಣದಲ್ಲಿ ಕೋರ್ಟ್ ಫೀಸ್ ಕಟ್ಟಬೇಕಾಗತ್ತೆ. 1 ಕೋಟಿಗೆ ಇಷ್ಟು ಅಂತ ಕಟ್ಟಬೇಕಾಗತ್ತೆ ನೀವು. ಸೊ ಆದ್ದರಿಂದ 20 ಕೋಟಿಗೆ ಅವರು ಮಿನಿಮಮ್ ಒಂದು 10 ರಿಂದ 12 ಲಕ್ಷ ಫೀಸ್ ಕಟ್ಟಿರ್ತಾರೆ. ಇವರು ಫೀಸನ್ನು ಕಟ್ಟಿಸ್ಕೊಂಬಿಟ್ಟು ಒಂದು ಸಾರಿ ಕೇಳಿ ಕ್ಲೋಸ್ ಮಾಡಿ ಅಂತ ಹೇಳೋದು ನ್ಯಾಯ ಆಗಲ್ಲ. ಹಠ ಮಾಡ್ತಾಯಿದ್ರೆ ಹೌದು ಅವ್ರು ಬಿಲ್ ಕಟ್ಟಿದಾರಾ, ಪೇ ಮಾಡಿದರೆ ನಮ್ಮ ಡಿಫಾಲ್ಟ್ ಅಂತ ಯಾಕಂದ್ರಿ? ಅಲ್ಲಿಗೆ ನೀವು ಇಷ್ಟು ಫೈನ್ನ ಅವ್ರಿಗೆ ಕೊಡಿ. 20 ಕೋಟಿ ಕೊಡೋಕ್ಕಾಗಲ್ಲ, 2 ಲಕ್ಷ ತಗೊಳ್ಳಿ, ಕೋರ್ಟ್ ಫೀಸ್ ಏನಿದೆ ರಿಟರ್ನ್ ಮಾಡಿ, ಅಷ್ಟೇ ಮುಗೀತು. ಆ ವಯಸ್ಸಾಗಿ ಬಂದಂಥವ್ರಿಗೆ ಒಂದು ಸಾಂತ್ವನದ ಮಾತನ್ನು ಹೇಳಿ ಇಷ್ಟನ್ನು ಹೇಳಿ ಕ್ಲೋಸ್ ಮಾಡಿದರೆ ಮುಗಿದೋಗ್ತಾಯಿತ್ತು. ಕನ್ಕ್ಲೂಡ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಸತ್ತೋಗಲಿ, ಸತ್ತೋದ ಮೇಲೆ ಏನಿದೆ ನೋಡ್ಕೊಂಡ್ರೆ ಆಯಿತು ಅಂತೇಳಿ 20 ವರ್ಷಕ್ಕೆ ಮುಂಚೆ ಡೇಟ್ ಹಾಕ್ಬಿಟ್ರೆ, ಅಲ್ಲಿವರೆಗೂ ಲಿಸ್ಟ್ ಮಾಡಬಾರ್ದು ಇದನ್ನು ಅಂತ ಕೂಡ ಸ್ಪೆಸಿಫೈ ಮಾಡಿ ಬರೆದುಬಿಟ್ರೆ ಇದು ಯಾವ ರೀತಿ? ಈ ರೀತಿಯಾಗೆಲ್ಲ ಆರ್ಡರ್ಗಳಾಗಿಬಿಟ್ರೆ ಕಕ್ಷಿದಾರರು ಏನು ಮಾಡಬೇಕು?
ನ್ಯಾಯಮೂರ್ತಿಗಳಾದವರು ಏನೋ ಒಂದು ಬ್ಯಾಲೆನ್ಸನ್ನು ಮಾಡಿಕೊಂಡು ಬಂದಂಥವರಿಗೆ ನ್ಯಾಯವನ್ನು ಕೊಡಬೇಕಲ್ವಾ, ತೀರ್ಮಾನ ಮಾಡಬೇಕಲ್ವಾ. 20 ವರ್ಷ ಬದುಕೋರು ಯಾರು, ಸಾಯೋರು ಯಾರು, ಇರೋರು ಯಾರು? ಹೋಗಲಿ, ಆಕೆಗೆ ಏಜ್ ಇದೆಯಾ? ಇಲ್ಲ, ಸೀನಿಯರ್ ಸಿಟಿಸನ್ನು. ಅವ್ರಿಗೊಂದು ಪ್ರಿವಿಲೇಜಸ್ಗಳು ಕೂಡ ಕನ್ಸಿಡರ್ ಮಾಡಬೇಡಿ ಅಂತಲೂ ಕೂಡ ಬರೆಯೋದಾ? ಅದನ್ನು ನೋಡಿ, ಅವರ ಏಜನ್ನು ನೋಡಿ ಆದ್ರೂ ಅವ್ರಿಗೊಂದು ಸಾಂತ್ವನದ ಮಾತನ್ನು ಹೇಳಿ ಇಷ್ಟು ತೀರ್ಮಾನ ಆಗುತ್ತೆ ಅಂಥೇಳಿ ಕನ್ಕ್ಲೂಡ್ ಮಾಡಿ ಅವ್ರು ಕೇಳಲಿಲ್ಲ ಅಂದರೆ ದಿಸ್ ಇಸ್ ಕೋರ್ಟ್ ಫೈನಲ್ ಆರ್ಡರ್. ಫೀಸ್ ವಿಲ್ ಬಿ ರಿಟರ್ನ್ಡ್, ಕೋರ್ಟ್ ಫೀ ವಿಚ್ ಇಸ್ ಪೇಯ್ಡ್ ವಿಲ್ ಬಿ ರಿಟರ್ನ್ ಟು ದಿ ಪಾರ್ಟಿ. ಪ್ಲೇಂಟಿಫ್ ಕೊಡಲಾಗಿದೆ, 2 ಲಕ್ಷ ಫೈನ್ ಹಾಕಿದೆ, ಕನ್ಕ್ಲೂಷನ್ ಮಾಡಿದೆ, ಫೈನಲ್ ಆರ್ಡರ್ ಮಾಡಿ ಮುಗಿದೋಯ್ತು. ಅದನ್ನು ಬಿಟ್ಟು 20 ವರ್ಷ ಆದರೂ ಲಿಸ್ಟ್ ಮಾಡಬೇಡಿ ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ? ಈ ರೀತಿಯ ಇದು ಒಂದು ಉದಾಹರಣೆ. ಈ ರೀತಿಯಾಗಿ ಸಾಕಷ್ಟು ಭಾರಿ ನ್ಯಾಯಾಧೀಶರುಗಳು, ನ್ಯಾಯಮೂರ್ತಿಗಳು ಏನೋ ತುಂಬ ಈ ರೀತಿಯಾಗಿ ಪ್ರಿಜುಡೈಸ್ಗಳನ್ನು ಇಟ್ಟುಕೊಂಡು, ಪೂರ್ವಾಗ್ರಹ ಮನಸ್ಥಿತಿಗಳನ್ನು ಇಟ್ಟುಕೊಂಡು ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಸಂವಿಧಾನದ ಪೀಠದ ಅಡಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಹೊರತು ಅವರು ಏನು ಅತಿಮಾನುಷ ವ್ಯಕ್ತಿಗಳಲ್ಲ. ಅವರಿಗಿರುವಂಥ ಅಧಿಕಾರವನ್ನು ನ್ಯಾಯಯುತವಾಗಿ ಬಳಕೆ ಮಾಡಿಕೊಳ್ಳಿ ಎಂಬುವಂಥ ಮಾತನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಜೊತೆಗೆ ಮಾನಹಾನಿ ಆಗೋಗಿದೆ ನಂದು ಅಂಥೇಳಿ ಕೋಟಿಗಟ್ಟಲೆ ಸುಮ್ಮನೆ ಉಚ್ಚಾಪಟ್ಟೆ ಕೇಳೋದಲ್ಲ. ಕೇಳಿದ್ರೆ ನೀವು ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕಾಗತ್ತೆ. ಆದ್ದರಿಂದ ನಿಮಗೆ ಬೇಷರತ್ತಾಗಿ ನಿಮಗೆ ಕ್ಷಮೆ ಕೇಳೋದು ತುಂಬ ಮುಖ್ಯ ಆಗಿದ್ದರೆ ನೀವು ಈ ಒಂದು ಕಮ್ಮಿ ಅಮೌಂಟನ್ನು ಕೇಳಿಕೊಂಡು ರೀಸನಬಲ್ ಆಗಿ ಕೇಳಿ. ಒಬ್ಬ ವ್ಯಕ್ತಿಗೆ ಈಗ ಅವರು ಅಪಮಾನ ಮಾಡಿದಾಗ ಅವರು ಎಲ್ಲಿ ಮಾಡಿದ್ರು, ಯಾವ ಫೋರಮಲ್ಲಿ ಮಾಡಿದ್ರು, ಅದರಿಂದ ಎಷ್ಟು ಜನಕ್ಕೆ ಗೊತ್ತಾಯಿತು, ಇದರಿಂದ ಅವರ ವ್ಯವಹಾರಕ್ಕೆ, ಬಿಸ್ನೆಸ್ಗೆ, ಅವರ ವೃತ್ತಿಗೆ ಎಷ್ಟು ಡ್ಯಾಮೇಜ್ ಆಯಿತು, ಅದರಿಂದ ಅವ್ರಿಗೆ ಎಷ್ಟು ನಷ್ಟ ಆಯಿತು, ಅವರ ರೆಪ್ಯುಟೇಷನ್ ಎಷ್ಟು ಲಾಸ್ ಆಯಿತು, ಅದರ ಬೇಸಿಸ್ ಮೇಲೆ ಒಂದು ಲಾಜಿಕಲ್ ಆಗಿ ನೀವು ಕ್ಲೈಮ್ ಮಾಡಬೇಕೇ ಹೊರತು ಒಂದು ಅಪಾರ್ಟ್ಮೆಂಟಲ್ಲಿ ಹಿಂಗೆ ಡಿಫಾಲ್ಟ್ರ್ ಮಾಡೋದಂತ 20 ಕೋಟಿ ಕೇಳೋದು ಕೂಡ ಅತಿರೇಕ ಆಗುತ್ತೆ. ಆದ್ದರಿಂದ ಇಂಥ ಅತಿರೇಕಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಮಿಸ್ಲೀಡ್ಗಳು ಆಗಕ್ಕೆ ಹೋಗಬೇಡಿ. ಒಂದು ತರ್ಕಬದ್ಧವಾಗಿ ನೀವು ಯೋಚನೆಯನ್ನು ಮಾಡಿ ತೀರ್ಮಾನಗಳನ್ನು ತಗೊಂಡು ನೀವು ಈ ಮಾನಹಾನಿ ಪ್ರಕರಣಗಳನ್ನು ದಾಖಲು ಮಾಡಿ ನ್ಯಾಯವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.